DC ಅವರು SP ಅವರು ಹಿಂಗೊಂದು ಕ್ಲಾಸ್ ಒನ್ ಅಧಿಕಾರಿಗಳು ಪೇಮೆಂಟ್ ಹಂತವಾಗಿದೆ ಸರ್. ಇದನ್ನ ಯಾಕೆ ಹೇಳಕತ್ತೀನಿ ಅಂದ್ರೆ ಸರ್, ಈಗ ಚಿಕ್ಕೋಡಿ ಬೈಪಾಸ್ ರಸ್ತೆಗೆ ಏನು ಭೂಮಿ ಹೋಗ್ಯದಲ್ಲ, ಹೊರಗಡೆ ಏನಿಲ್ಲಿ ಪ್ಲಾಟ್ಗಳಾಗಂಗಿಲ್ಲ, ಸಿಟಿ ಸಮೀಪದ ಈ ಭೂಮಿ ಬೇರೆ ಬರ್ತದೆ ಸರ್. ಅದ್ರ ಹಿಂದ್ಗಡೆ ಹೋಗಿರ್ತಕ್ಕಂಥ ಭೂಮಿಗೆ ಏನದ ಎಷ್ಟು ರೇಟ್ ಕೊಡ್ಬೇಕಂತೇಳಿ ನೀವು ರಿಪೋರ್ಟ್ ಏನ್ ತಯಾರು ಮಾಡ್ತಾರೆ DC ಅವರು, ನೀವು ಮತ್ತೆ SSR ಕೊಡ್ಕೊಂಡು ಬಿಡದಿ ಒಳಗೆ ಏನು 2,60,00,000 ಕೊಡಕತ್ತಿರಲ್ಲ ಎಕರೆಕ್, ಅದನ್ನ ಫಾಲೋ ಅಪ್ ಮಾಡಿ ಸರ್. ಒಂದೇದಿದು. ಎರಡನೇದ ಇಲ್ಲೇ ಒಂದು ಸಮೀಪ ಒಂದು ಉದಾಹರಣೆ ಕೊಡ್ತೀನಿ ಸರ್. ರಾಯಬಾಗ್ ತಾಲೂಕು ಹಾರುಗೇರಿ ಅಂತ ಒಂದು ಪಟ್ಟಣ ಬರ್ತದೆ, ಏನೋ ತಾಲೂಕು ಆಗಿಲ್ಲ. ಒಂದು 30-40 ಸೈಜ್ ಪ್ಲಾಟಿಗೆ ₹1,00,00,000 ಕಿಮ್ಮತ್ ಮಾಡ್ಲಿಕ್ಕತ್ತದ. ₹1,00,00,000 ಸರ್. ಮತ್ತಿಲ್ಲಿ ಗುಂಟೆಗೆ ಎಷ್ಟು ತಾವೆಷ್ಟು ಕೊಡಕತ್ತೀರಿ, ಅದು ಬಹಳ ಕನಿಷ್ಠ ಬೆಲೆ ಆಗ್ತದೆ ಸರ್. AC ಸರ್, ತಮ್ಮ ಶಾಂತಿ 15 ವಿಷಯ ಹೇಳಕತ್ತೀವಿ, ಚರ್ಚೆ ಆಗ್ತದ ಸರ್. ಈಗ ನಾ ಏನ್ ಹೇಳಕತ್ತೀನಿ, ಚಿಕ್ಕೋಡಿ ಸಮೀಪ ಏನು ಬರ್ತದಲ್ಲ, ಸಿಟಿ ಸಮೀಪ ಬಂದಾಗ ಇನ್ನು ಕೆಲವೇ ದಿನದೊಳಗೆ ಬುದ್ಧಿ ಹಾಕ್ರಿ ಚಿಕ್ಕೋಡಿ ಜಿಲ್ಲೆ ಆಗೇ ಆಗ್ತದೆ. ಚಿಕ್ಕೋಡಿ ಜಿಲ್ಲೆ ಆಗ್ತದ. ನಿಮ್ ಹೋರಾಟ ನಮ್ಮ ಹೋರಾಟ ಕೊಡ್ತದೆ. ಇನ್ನು ಕೆಲವೇ ದಿನದೊಳಗೆ ಚಿಕ್ಕೋಡಿ ಜಿಲ್ಲೆ ಆತಂದ್ರ ಇಲ್ಲಿ ಬಾಳ ಟೌನ್ಶಿಪ್ ಬರ್ತಾವ, ಬಹಳ ಬೆಳವಣಿಗೆ ಆಗ್ತದ. ನೀವೇನ್ ಮಾಡ್ಸಾರ, ನಿಮ್ಮ ಯೋಜನೆ ಏನೈತಲ್ಲ ಈ ಕ್ಷಣ ಮಾಡಾಕತ್ತದ ಸಂಪೂರ್ಣ ಬಂದ್ ಆಗ್ಬೇಕು ಸರ್. ಇದು ಮಾಡಂಗಿಲ್ಲ. ಯಾಕೆ ಸರ, ನಮ್ಮ ರೇಟ್ ರೈತರಿಗೆ ಏನು ಬೇಡಾಕತ್ತಾರ ಈ ಭಾಗದೊಳಗ, ಹೈವೇಕ್ ನಮ್ ಭೂಮಿ ಹೋಗ್ಯದ ಸರ್. ನಮಗ ರೇಟ್ ಬೇಕಾದಷ್ಟು ಕನಿಷ್ಠ ಬೇಕಲ್ಲ ಅದ. ಈಗ ಬಿಡದಿ ಒಳಗ ಮೊನ್ನೆ ನಮ್ ಚುನಾಪಣ್ಣ ನಾವು ಕೂಡ CM ಭೇಟಿ ಆದಾಗ ಇನ್ನ ಹೆಚ್ಚಿಗೆ ರೇಟ್ ಕೊಡ್ತೀನಿ, ಕರೆ ಬಿಡದಿ ಭೂಮಿ ತಗೋತೀನಿ ಅಂತ ಹೇಳಕತ್ತಾರ ಅವ್ರು. ಅಲ್ಲಿ ಬರೀ ಅಡಿಕೆ ತೆಂಗು ಹಂಗದ. ಮತ್ತೆ ಇಲ್ಲಿ ಸಿಟಿ ಸಮೀಪ ನಮ್ಮದು ಪ್ಲಾಟ್ ಆಗ್ತಕ್ಕಂಥ ಸಿಸ್ಟಮ್ ಅದ. ಇಲ್ಲಿ ರೇಟ್ ಸಮಂಜಸ ಆಗ್ತಾ ಇಲ್ಲ ಸರ್. ಸಿಟಿ ಬಿಟ್ಟು ದೂರ ಇರ್ತಕ್ಕಂಥ ಭೂಮಿಗೆ ಏನೈತಿ, ಬಿಡದಿ ಒಳಗೆ ಏನು CM ಅವ್ರು ಘೋಷಣೆ ಮಾಡ್ಯಾರಲ್ಲ, ₹2,60,00,000 ಸರ್. ಯಾಕೆ ಸರ್ ಹೋಗಿಲ್ರಿ, ಅಲ್ಲಿ ಕೊಡಾಕತ್ತಾರ, ನಮಗೂ ಅಷ್ಟು ಕೊಡ್ಲಿ, ಬಾಳ ಬೇಡ. ಹಳ್ಳಿ ಒಳಗೆ ಕೊಡ್ಬೇಕಿದ. ನಾ ಸಿಟಿ ಸಮೀಪ ಹೇಳ್ತಾ ಇಲ್ಲ ಸರ್. ಚಿಕ್ಕೋಡಿ ಸಮೀಪ ಬಂದಾಗ ಪ್ಲಾಟ್ ಸಿಸ್ಟಮ್ ಹೇಳಿದ್ನಲ್ರಿ, ಬರೀ ಒಂದು ಹಾರುಗೇರಿ ಪಟ್ಟಣದೊಳಗ 30-40 ಸೈಜ್ ಪ್ಲಾಟ್ಗೆ ₹1,00,00,000 ಕಿಮ್ಮತ್ ಮಾರ್ಲಿಕ್ಕತ್ತದ. ಮತ್ತೆ ಜಿಲ್ಲೆ ಸ್ಥಳ ಅದ, ಕೇಂದ್ರ ಸ್ಥಾನ ಅದ. ಸಮೀಪ ಬಂದಂಗ ಇಲ್ಲಿ ಬಹಳ ಕಿಮ್ಮತ್ ಆಗ್ತದ. ಅದನ್ನ ತಾವು ರೋಸ್ಟರ್ ಪದ್ಧತಿ ಕಳಿಸ್ರಿ. ಅಲ್ಲಿ ಮಠ ಯೋಜನೆ ಸಂಪೂರ್ಣ ಬಂದಿರ್ಬೇಕಪ್ಪ, ಮಾಡಬಾರ್ದು. ಈಗ ಬಿಡದಿ ಒಳಗೆ ಹೆಂಗ್ ಹೋರಾಟ ಬಂದಾಗ ಏನ್ ಗೊತ್ತದ, 173-400 ದಿನ ಆದ್ರೂ ಸಹಿತ ಹೋರಾಟ ಕಂಟಿನ್ಯೂ ಆಗ್ಲಿಕ್ಕತ್ತದ. ಇನ್ನ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡೋದದ ಸರ್. ಇದರದ್ದು ಏನೈತಿ, ಸಂಪೂರ್ಣ DC ಅವ್ರು ಕೂಡ ಮಾತಾಡ್ರಿ, ನಿನ್ನಿನ ಅವ್ರು ಕೂಡ ಮಾತಾಡೀವಿ. ನಮಗ ಸಂಪೂರ್ಣ ಒಂದು ಯೋಗ್ಯ ಬೆಲೆ ಸಿಗಬೇಕು ಸರ್. ಇದು ಬರೇ ಪ್ರತಿಯೊಂದಕ್ಕೂ ಹೋರಾಟ, ಸರ್ಕಲ್ ಬಂದ್ ಮಾಡೋದು, ನಾವು ಅಧಿಕಾರಿಗಳಿಗೆ ಏನ್ರಿ ಅನ್ನೋದು, ಮತ್ತೆ ವಾಪಸ್ ಸುಮ್ಮನೆ ಗದ್ದಲಾಕೋತ್ ಕುಂಡ್ರಾಕತ್ತದ. ನೋಡ್ರಿ, ಈ ಭಾಗದಾಗ ಎಷ್ಟು ಜನ ರಾಜಕಾರಣಿಗಳದ, ಯಾರು ಒಬ್ರು ಬಂದಿಲ್ಲ, ಯಾರು ಬಂದಿಲ್ಲ. ತಮ್ಮ ಅವಾಗ ಏನಾಗತ್ತೆ ಕೇಳ್ರಿ, ಸ್ವಲ್ಪ ಪೊಲೀಸ್ ಅಧಿಕಾರಿಗಳು ಕೇಳಿ ಸರ್, ಏನಾಗೈತೆ ಅವಾಗ ಏನಾಗತ್ತೈತಿ, ಅವಾಗ ಎಲ್ಲಿ ನೀರು ಬಂದಿಲ್ಲ ಕರ್ಕೊಂಬರಿ. ತಮ್ಮ ಮಾತಾಡ್ಬಾರ್ದಲ್ಲ, ಮಾತಾಡ್ಬಾರ್ದು. ಮಾಡ್ತಾರ ಗೋಲಿಬಾರ್, ಅದು ಹೋರಾಟದಾಗ ಮಾಡ್ಕೊಳಕ್ಕೆ ಇರ್ತಾರ. ಸ್ವಲ್ಪ ಹಂಗ ಬಬಲಾದ ಇರ್ತದೆ ಸುಮ್ಮನೆ. ತಮ್ಮ ಹುಡುಗಾನ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನೋಡ್ರಿ ಶಿಸ್ತಿರ್ಲಿ. ನಾವ ಭೂಮಿ ಕೊಡುದಿಲ್ಲತ್ತೆ ಹೇಳಕತ್ತದ್ದು ಅಧಿಕಾರಿಗಳು ಹೇಳ್ತಾರು. ಈಗ ಕೂಡ ಎಲ್ಲಿ ಬಾಯ್ ನೀ ಏನೇ ಹೇಳ್ತಮ್ಮ, ಇಲ್ಲ ನೀ ಇರುವಂತ ಕೂಡ ಅದು ಸಂಬಂಧ ಇಲ್ಲ. ನಡಿ ಹೊರಗಾಕ್ರಿಪ್ಪ, ಅವನು ಏನ್ ಬಿಡ್ರಿ, ಅದೇನ್ ನಡೆಯಂಗಿಲ್ಲ. ನೋಡ್ರಿ, ಸಂಘಟನೆಗೆ ಯಾರು ಧಕ್ಕೆ ಆಯ್ತಿರೋ ಏಕಾಂಗಿತೆಗೆ ಮಾತಾಡ್ತಕ್ಕಂತಲ್ಲ. ಏನ್ ಮಾತಾಡತ್ತು ದಯವಿಟ್ಟು ಏನ್ ಬಿಡಲ್ಲ. ನಾವು ಯಾರನ್ನೂ ಕೈ ಸಂಘಟನೆಗೆ ಯಾವ ಧಕ್ಕೆ ಹಚ್ತಾರೆ ಚರ್ಚೆ ಮಾಡತ್ತು. ಇದೆಲ್ಲ ಇಲ್ಲ. ಭೂಮಿ ಕೊಡ್ತಕ್ಕಂಥವ್ರು ಗಪ್ಪದಾರಲ್ಲಿ 10,000 ಜಗದ್ಗುರುಗಳು ಅದಾರ. ಭೂಮಿ ಕೊಡ್ತಕ್ಕಂಥವ್ರು 3 ಎಕರೆ ಜಮೀನು ಹೊಂಟೈತಿ. ಈಗ ಅವ್ರು ಮಾತಾಡೋರ ಕರ್ನಾಟಕ ರಾಜ್ಯ ರೈತ ಹೋರಾಟಕ್ಕೆ ದಯವಿಟ್ಟು ನಮ್ಮ ರೈತ ಸಂಘ ಬರೀ ಯಾರು ಕೂಡ ಅವಕಾಶ ನೀವು ಸರಿ ಕೆಲಸ ಸರಿ ಸರಿ. ಇದು ಆಗಿಂದ
ಉಳ್ಳಾಟಿಗೆ ಮಾಡತ್ತಾರೆ ಏನ್ರು ಹಿರಿಯರ ನಿಮ್ಮಲ್ಲಿ ಕೈ ಮುಗಿಲ ಬಂದ್ ಕಾಲ್ ಮೇಲೆ ನೆಟ್ಟಿರಿ ಹಲೋ 10 ಜನ ಆಯ್ತ ಲೀಡರ್ಗಳು ಪಾಪ ಹಳ್ಳಿ ಹಳ್ಳಿ ಅಡ್ಡಾಡಿ ಈ ಕಾರ್ಯಕ್ರಮದ ಅವೇರ್ನೆಸ್ ಮಾಡಿ ಕರ್ಕೊಂಡ್ ಬಂದಿರ್ತಕ್ಕಂಥವ್ರು ಗಪ್ ಕೂತಾರ. ಹಾಲಟ್ಟಿ ರೈತರು ನಮ್ಗೆ ಗೊತ್ತಿಲ್ಲ, ಅಲ್ಲಿ ಪರಮ ಪೂಜ್ಯರ ಜಗದ್ಗುರುಗಳು ಕೂತಾರ, ಅವ್ರು ಮಾತಾಡೋದಾರ. ಈಗ ಅವ್ರು ಏನ್ ತೀರ್ಮಾನ ತಗೋತಾರೋ ಈಗಂತೂ ಇವ್ರ ಭೂಮಿ ಅಲ್ಲಿ ಅವಕಾಶ ಕೊಡೋಲ್ಲ ಈಗ. ನಿಮ್ಮ ಬಾಂಡ ಕಾಲ್ ಬಿದ್ರೆ ಸಭೆ ಬಂದದ್ದು ಹಕ್ಕು ಅಷ್ಟೇ ಹೇಳ್ಬೇಕಷ್ಟೇ. ಅಂತಂದ್ರೆ ಯಾರು ಮುಲಾಜಿನ ಅಂದವ್ರ ಒಬ್ಬರಿದ್ರ ನಾವು ಯಾರಿಗೂ ಮುಲಾಜ್ ಕಾಯ್ದಿಲ್ಲ. ನೀವು ತಿಳ್ಕೊಳ್ರಿ ಮಗನ ಏನ್ ಮಾತಾಡತ್ತಾರ ಹಿರಿಯರ ನೀವ್ರಿ. ಈಗ ಇನ್ನೊಂದು ಸಾಹೇಬ್ರ ಏನಾಗೈತೆ ಅಂತಂದ್ರೆ 20 ವರ್ಷದಿಂದ ಇದೇನು 32 ಲಕ್ಷ ರೂಪಾಯಿ ನೀವು ಪರಿಹಾರವನ್ನು ಘೋಷಣೆ ಮಾಡಿರಲಿಲ್ಲ. 20 ವರ್ಷದಿಂದ ಈ ಪರಿಹಾರವನ್ನು ಘೋಷಣೆ ಮಾಡಿರ್ತಕ್ಕಂಥ ಚಿಂತನೆ. ಈಗ ಮಳೆ ಬಂದ್ರೆ ಚಲೋನ, ಏನು ವಿಚಾರ ಮಾಡ್ಬೇಡ್ರಿ. ಅದ್ರ ಸಂಬಂಧ ನಾವೆಲ್ಲ ದಿನ ಕಷ್ಟಪಡತ್ತು, ಮಳೆ ಆಗ್ಬೇಕಾಗೈತಿ. ಈಗ ಜಗದ್ಗುರುಗಳ ಪರಮ ಪೂಜ್ಯರು ನಮ್ಮ ಮಹಾಸ್ವಾಮಿಗಳು ಶಿವ ಸಂಪಾದನಾ ಶ್ರೀಗಳು ಮಾತಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಸ್ವತಃ ಭೂಮಿ ಹೊಂಟೈತೆ, ಹೌದ್ರಿ? ಹಾಲಟ್ಟಿ ಭಾಗದಾಗ ಅಲ್ಲಿ ಭೂಮಿ ಹೊಂಟೈತಿ. ಅವ್ರ ಮುಂದೆ ಏನು 20 ವರ್ಷದಿಂದ ಈ 32 ಲಕ್ಷ 35 ಲಕ್ಷ ರೂಪಾಯಿ ನೋಟಿಸ್ ಕೊಟ್ರು, ಇವತ್ತು ಕೂಡ ಅದನ್ನ ಕೊಟ್ಟರು. ಎಲ್ಲಾ ವಿಚಾರ ಕುರಿತ ಪರಮ ಪೂಜ್ಯರು ಮಾತಾಡ್ತಾರ. ದಯವಿಟ್ಟು ಶಿಸ್ತಾಗಿ ಕೂಡ್ರಿ. ಮಳೆಗೆ ಎಲ್ಲ ಕೆಲಸ ಮಾಡೋದಿಲ್ಲ, ಆರಾಮ್ಸಿರಿ ಕೂಡ್ರಿ. ತರಿತಾರ ಏನಾಗುದಿಲ್ಲ, ನಮ್ ಜಳಕ ಮಾಡಿದಂಗ ಆಗ್ತೈತಿ. ಶಾಂತಿ ಇರ್ರಿ. ಇಲ್ರಿ ಏನೇನು ಹೋಗ್ರಿ, ಅವ್ರು ಅದಾರ ಮಾತಾಡ್ರಿ. ಒಟ್ಟು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚಿಕ್ಕೋಡಿಯ ಬಸವ ಸರ್ಕಾರದಲ್ಲಿ ಹಮ್ಮಿಕೊಂಡಿರತಕ್ಕಂತಹ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ಬೈಪಾಸ್ ರಸ್ತೆ ಸಮಗ್ರ ನೀರಾವರಿ ಸಲುವಾಗಿ ಏನು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದೆ. ಈ ಬೃಹತ್ ಹೋರಾಟದ ಸಾನ್ನಿಧ್ಯವಿರತಕ್ಕಂತಹ ಚಿಂತನೀಯ ಪೂಜೆಯಲ್ಲಿ ಸಲ್ಲಿಸಿ ಈ ಒಂದು ಹೋರಾಟದ ರೈತರ ರುವಾರಿ ಇರತಕ್ಕಂತಹ ಶಶಿಕಾಂತ್ ಗುರೂಜಿ ಅವರನ್ನು ಶರಣಾರ್ಥಿನ ಸಲ್ಲಿಸಿ ರೈತ ಸಂಘದ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಚುನಪ್ಪ ಪೂಜಾರಿ ಅವರನ್ನು ಕೂಡ ಶರಣೆಂದು ಈ ಒಂದು ರೈತರ ಬೇಡಿಕೆಗಳನ್ನು ಆಲಿಸಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರಿಗೂ ಕೂಡ ಶರಣೆಂದು ನಮ್ಮ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಶರಣ ಸಲ್ಲಿಸಿ ಆಗಾಮಿ ಶರಣ ಬಂಧುಗಳೇ, ರೈತರೇ, ತಾಯಂದ್ರೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈಗಾಗಲೇ ಅಧಿಕಾರಿಗಳು ಕೂಡ ತಮಗೆ ಇರ್ತಕ್ಕಂಥ ಮಾಹಿತಿಯನ್ನು ಅವರು ಹೇಳಿದರು. ಬೇರೆ ಬೇರೆ ಕಡೆ ಇರ್ತಕ್ಕಂತಹ ಕೊಟ್ಟಿರ್ತಕ್ಕಂತಹ ದರವನ್ನು ಕೂಡ ಅವರಿಗೆ ನಮ್ಮ ಚುನಾವ್ ಪೂಜಾರಿ ಅವರು ಮತ್ತು ಗುರೂಜಿ ಅವರು ಹೇಳಿದ್ದಾರೆ. ಇಲ್ಲಿ ಏನಾಗೈತೆ ಅಂದ್ರೆ ಚಿಕ್ಕೋಡಿ ಬೈಪಾಸ್ 7-8 ಕಿಲೋಮೀಟರ್ ಏನವರು ತಗೊಂಡಿದ್ದಾರೆ. ಈ ಹಾಲಟ್ಟಿ ಭಾಗಕ್ಕೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ಯಾರು ತಗೊಂಡಿಲ್ಲ ಆ ನೋಟಿಸ್ ಅನ್ನು ಬಾಗಿಲು ಹೆಚ್ಚು ಹೋಗೋದು ಕಾಣ್ತದೆ ನಿಮಗೆಲ್ಲ ಮನೆ ಬಾಗಿಲಿಗೆ. ಈ ಕಡೆ ಏನು ಬಸವನಗಡಿ ಬರ್ತದೆ, ಅಲ್ಲಿ ಇನ್ನೂ ನೋಟಿಸ್ ಅನ್ನ ಇವ್ರು ಕೊಟ್ಟಿಲ್ಲ. ಅಲ್ಲಿ ಬಹಳಷ್ಟು ಪ್ಲಾಟ್ ಬರ್ತಾವ. ಅಲ್ಲಿ ಒಂದೊಂದು ಪ್ಲಾಟಿಗೆ 25-30 ಲಕ್ಷ ರೂಪಾಯಿಗಳನ್ನ ಅವ್ರು ತಗೊಂಡು ಪ್ಲಾಟ್ಗಳನ್ನ ಖರೀದಿ ಮಾಡಿದ್ದಾರೆ. ಅವ್ರಿಗಿನ್ನ ಯಾರಿಗೂ ನೋಟಿಸ್ ಹೋಗಿಲ್ಲ. ಈ ಕರೆಕ್ಟ್ ನೋಟಿಸ್ ಬಂದು ಅವ್ರಿಗೆ ಬಹಳ ತೆಗೆದು ಕಟ್ಟ. ಅದಕ್ಕಾಗಿ ಇವತ್ತೇನೋ ಅಂಕಲಿಗೆ ನೀವು ಅಲ್ಲಿ ರೈತರಿಗೆ ಭೂಮಿ ತೆಗೆದುಕೊಂಡು ಹೋಗಿ ಹಣ ಕೊಟ್ಟಿದ್ದೀರಿ, ಆಮೇಲೆ ಸಿಗುಪ್ಪಿಗೆ ಅಲ್ಲಿ ರೈತರಿಗೆ ಹಣ ಕೊಟ್ಟಿದ್ದೀರಿ. ಆ ಹಣವನ್ನು ಕೂಡ ಈ ಚಿಕ್ಕೋಡಿ ಜಿಲ್ಲೆಯ ಇಲ್ಲಿ ಚಿಕ್ಕೋಡಿ ಜಿಲ್ಲಾ ಇರ್ತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂತಹ ಹೊಲಕ್ಕೆ ಭೂಮಿಗೆ ಅಷ್ಟು ಹಣ ಇಲ್ಲ. ಅದಕ್ಕಾಗಿ ಈಗಾಗಲೇ ಚುನಾವ್ ಪೂಜಾರಿ ಹೇಳಿದರು, 1 ಎಕರೆ 10 ಕೋಟಿ ರೂಪಾಯಿ ಕೊಟ್ಟರು ಕಡಿಮೆ ಆಗ್ತದೆ. ನಮ್ಮ ವಕೀಲರು ಹೇಳಿದ್ರಿ, 1 ಗುಂಟೆಗೆ 1 ಕೋಟಿ ಕೊಟ್ಟು ಕೊಡ್ಬೇಕಂತ ಹೇಳಿದ್ರು ಅವರು. ಅಷ್ಟು ಕಿಮ್ಮತ್ತು ಮುಂದಿನ ದಿನಮಾನದಲ್ಲಿ ಈ ಚಿಕ್ಕೋಡಿ ಭೂಮಿ ಆಗ್ತದೆ. 1 ಎಕರೆ ಇದ್ದವನ ದೊಡ್ಡ ಸಾಹುಕಾರ ಆಗ್ತಾನ, ಉಳಿದವ್ರು ಯಾವ ಸಾಹುಕಾರ ಆಗೋದಿಲ್ಲ. ಮುಂದೆ 1 ಎಕರೆ ಹೊಲ ಇದ್ದವ ದೊಡ್ಡ ಸಾಹುಕಾರ ನಮ್ಮ ದೇಶದೊಳಗೆ. ಅದಕ್ಕಾಗಿ ನಮ್ಮ ರೈತರು ಭೂಮಿ ಕೊಡ್ಲಿಕ್ಕಿಲ್ಲ, ನಂಗೆಲ್ಲ ಭೂಮಿ ಕೊಡ್ತೀವಿ ಅಂತಾರೆ.
ಬಿಡ್ತಿ ಒಳಗ ಭೂಮಿನ ಕೊಡಂಗಿಲ್ಲ ಅಂದಾರ ಅವರು. 4 ಕೋಟಿ ಕೊಟ್ಟು ಕೊಡಂಗಿಲ್ಲ, 5 ಕೋಟಿ ಕೊಟ್ಟು ಕೊಡಂಗಿಲ್ಲ, ನಾವು ಭೂಮಿ ಬೇಕಂತ ಅವ್ರು ಹೇಳಿದ್ದಾರೆ. ನಮ್ಮ ರೈತರು ಭೂಮಿ ಕೊಡ್ತೀವಿ, ಯೋಗ್ಯ ಬೆಲೆಗಳನ್ನ ಕೊಡ್ರಿ ಅಂತ ತಿಳ್ಕೊಂಡು ಬೇಡಿಕೆ ಇಟ್ಟಿದ್ದಾರೆ. ಆದ್ರೆ ಪ್ರಾಧಿಕಾರದವರು ಇವತ್ತು ಇಲ್ಲಿ ಟ್ರ್ಯಾಕ್ಟರ್ ಆಡಾಡ್ತವೆ, ಕಬ್ಬಿ ಟ್ರ್ಯಾಕ್ಟರ್ ಆಡಾಡ್ತಾವ ಅಂತ ಹೇಳಿದ್ರು ಅವ್ರು. ಇಲ್ಲಿ ಬೈಪಾಸ್ ಒಳಗೆ ಕಬ್ಬು ರೈತರು ಬೆಳೆದ್ರೆ ಅಡ್ಡಾಡುವ, ಕಬ್ಬು ಬೆಳೆಕ್ಕೆ ಅಡ್ಡಾಡ್ತಾವ ಟ್ರ್ಯಾಕ್ಟರ್ಗಳು. ಯಾವ ಕಬ್ಬು ಬೆಳೆಕ್ಕೆ ಅಡ್ಡಾಡ್ತಿದ್ದಾವೆ ಟ್ರ್ಯಾಕ್ಟರ್ಗಳು? ಹೌದು. ಅದಕ್ಕಾಗಿ ಇದು ಹೋಗು ಬರುವವರೆಗೆ ಅಷ್ಟೇ ಬೈಪಾಸ್ ಹಾಕಿದೆ. ಚಿಕ್ಕೋಡಿಗೆ ಏನು ಭಾಳ ಲಾಭ ಇಲ್ಲ ಅದು. ಇಲ್ಲಿ ನಮ್ಮ ಹಾಲೆಟ್ಟರಿಗೂ ಲಾಭ ಇಲ್ಲ, ಬಸವನಗಡ್ಡೆಗೂ ಲಾಭ ಇಲ್ಲ. ಮುಂದೆ ಹೋಗೋವ್ರಿಗೆ, ಬೆಂಗಳೂರು ಹೋಗೋವ್ರಿಗೆ, ಬೆಳಗಾವ್ ಹೋಗೋವ್ರಿಗೆ, ಈ ಕಡೆ ಬಿಜಾಪುರಕ್ಕೆ ಹೋಗೋವ್ರಿಗೆ ಯಾವ್ದು ಲಾಭ ಇದೆ? ಚಿಕ್ಕೋಡಿಗೇನು ಲಾಭ ಇಲ್ಲ, ಬೈಪಾಸ್. ಅದಕ್ಕಾಗಿ ನಮ್ದು ಭೂಮಿ ಕೊಡ್ತೀವಿ, ಆದರೆ ಯೋಗ್ಯ ಬೆಲೆಯನ್ನು ಕೊಡಬೇಕಾಗ್ತದೆ ರೈತರಿಗೆ. ಅದಕ್ಕಾಗಿ ನಮ್ಮ ಚುನಪ್ಪ ಪೂಜಾರಿ ಅವರು, ಶಶಿಕಾಂತ್ ಗುರೂಜಿ ಅವರು ಹೇಳಿದ್ರು, ಹಾರುಗೇರಿ ಒಂದು ಪ್ಲಾಟ್ 30-40 ಪ್ಲಾಟಕ್ಕೆ 1 ಕೋಟಿ ರೂಪಾಯಿ ಕೊಟ್ಟರು ಬರುವಾಗ ಅಲ್ಲಿ ಹಾರುಗೇರಿ. ಹಾರುಗೇರಿ ಸಣ್ಣ ಹಳ್ಳಿ ಅಂದ್ರೂ ಕೂಡ ಅದೇ ಸಾದಾ ಇಲ್ಲ. ಮತ್ತು ಹಾರುಗೇರಿ ಅವ್ರು ಹಾರುಗೇರಿ ಬಂದ ನಮ್ಮ ಶಶಿಕಾಂತ್ ಗುರೂಜಿ ಅವ್ರು ಬಂದು ಅಲ್ಲಿಂದನೇ. ಅದಕ್ಕಾಗಿ 1 ಪ್ಲಾಟಿಗೆ ಕೋಟಿ ರೂಪಾಯಿ ಕೊಡ್ತಾರಂದ್ರೆ, ಇನ್ನು ನಮ್ಮ ಮುಂದಿನ ನಿರ್ಮಾಣದಲ್ಲಿ ಚಿಕ್ಕೋಡಿಯ 1 ಪ್ಲಾಟಕ್ಕೆ 5 ಕೋಟಿ ರೂಪಾಯಿ, ಒಂದು 30-40 ಪ್ಲಾಟ್ ಆಗ್ತದೆ. ಎಷ್ಟು ಬರ್ಕೊಟ್ಟು ಚೆಕ್ ಕೊಡುವಂತ ಜನ ಬರ್ತಾರೆ ನಮಗೆ ಮುಂದೆ. ಜಿಲ್ಲಾ ಆಗೋದೈತಿದೆ, 30 ವರ್ಷದ ಹೋರಾಟ ಮಾಡಕತ್ತೀವಿ ನಾವು ಜಿಲ್ಲಾ ಸಲುವಾಗಿ. ಅದಕ್ಕಾಗಿ ಇನ್ನು ಕೆಲವೇ ದಿನಗಳಲ್ಲಿ ಚಿಕ್ಕೋಡಿ ಜಿಲ್ಲಾ ಆಗ್ತದೆ. ಆದಷ್ಟು ಒಳಗ ನಾವು ರೈತರು ನಮ್ಮ ಭೂಮಿಯನ್ನ ಈಗಾಗಲೇ ಹೇಳಿದ್ದಾರೆ ಗುರೂಜಿಯವರು ಮತ್ತು ಪೂಜಾರಿ ಅವರು, ನಾವು ಬೈಪಾಸ್ ಕೆಲಸ ಬಿಡ್ರಿ, ಬಂದ್ ಮಾಡ್ರಿ, ಮುಂದಿನ ಮಾಡ್ಕೋ ರೆಕಾರ್ಡಿ ಕಡೆ ನಮಗೆ ಯೋಗ್ಯ ಬೆಲೆ ಯಾವಾಗ ಕೊಡ್ತೀರಿ ಅವಾಗ ನೀವು ಬೈಪಾಸ್ ಶುರು ಮಾಡ್ರಿ, ಅಲ್ಲಿ ತಕ್ಕ ಕೆಲಸ ಬಂದ್ ಮಾಡಿ ಹೇಳಿದ್ದಾರೆ. ಅದನ್ನ ಅಧಿಕೃತವಾಗಿ ಕೂಡ ಅವರು ಅದು ಹೇಳಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ, ಇನ್ನೊಂದು ನಿಮ್ಗೆ ಗೊತ್ತಿಲ್ಲ, ಇವತ್ತು ಮಹಾಲಕ್ಷ್ಮಿ ನೀರಾವರಿ ಶುರುವಾಗಿದೆ. ಆಮೇಲೆ ನಮ್ಮ ಹನುಮಾನ್ ನೀರಾವರಿ, ಶಿವಶಕ್ತಿ ನೀರಾವರಿ, ಇವೆಲ್ಲ ಅದಾವಲ್ಲ, ಇವಕ್ಕೆಲ್ಲ ನೀರು ಎಲ್ಲಿಂದ ಬರ್ತಾವು? ನೀರಿಲ್ಲಿ ಬರೋದಕ್ಕೆಲ್ಲ ಯಾಕೆ ನೀರಾವರಿಗೆ? ಕೃಷ್ಣಾ ನದಿ ನೀರು ಬರ್ತಾವ. ಒಂದ್ ನೆನಪಿಟ್ಕೋರಿ, ಕೃಷ್ಣಾ ನದಿ ನೀರನ್ನ ಕಲ್ಲೋಳಿ ಬ್ಯಾರೇಜ್ ಮುಖಾಂತರವಾಗಿ ಎಲ್ಲಿ ಹೊಂಟಾರಂತಂದ್ರೆ ಇಂದ್ರಕರ್ಜಿ ಹೊಂಟಾರ ಮಹಾರಾಷ್ಟ್ರ ಸರ್ಕಾರದವರು. ಇನ್ನು ಮುಂದೆ ದಿನಮಾನದೊಳಗ ಅಲ್ಲೇನೋ ಕಲ್ಲೋಳಿ ಬ್ಯಾರೇಜ್ ಒಂದು 4 TMS ನೀರಲ್ಲಿ ಸಂಗ್ರಹ ಆಗ್ತದೆ. ಆ ನೀರ ಇಂದ್ರಕರ್ಜಿಗೆ ಹೋಗ್ತಂದ್ರೆ ನಮಗ ಕುಡಿಯಾಕ ನೀರು ಸಿಗುದಿಲ್ಲ. ಇವ್ರು ಚಿಕ್ಕೋಡಿ ನೀರು ಎಲ್ಲಿ ಕುಡಿತೀವಿ ನಾವು ಅಂದ್ರೆ ಅದ ನೀರು ಅಲ್ಲೇ ನಮ್ಮ ಜಾಕಲ್ ಅದಾವ. ಇವತ್ತು ಎಲ್ಲ ನೀರು ನೀರು ಸಿಗುದು ಕುಡಿಯಾಕ ನಮಗೆ. ಅದಕ್ಕಾಗಿ ಅದನ್ನು ಬಂದ್ ಮಾಡ್ಬೇಕು. ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಿಗೆ ಮಾತಾಡಿ ಇದೇನೋ ಇಂಚಕಂಜಿ ಹೊಂಟಲ್ಲ ಕೃಷ್ಣಾ ನೀರನ್ನ ಅದನ್ನ ಬಂದ್ ಮಾಡ್ಬೇಕು. ಮೊನ್ನೆ ಕಲ್ಲೋಳಿ ಯಡೂರು ಸುತ್ತಮುತ್ತಲ ಸಮುದಾಯ ಎಲ್ಲ ರೈತರು ಅಲ್ಲಿ ಜಮಾಯಿಸಿಕೊಂಡು ಅದಕ್ಕೆ ಸ್ಟ್ರೈಕ್ ಮಾಡಿದ್ದಾರೆ. ಇವತ್ತು ಪೇಪರ್ ಬಂದಿರತಕ್ಕಂಥ ದತ್ತವಾದ ದಾನವಾಡದವರು ಮಹಾರಾಷ್ಟ್ರದವರೇನೆ ಆ ಒಂದು ಯೋಜನೆ ರದ್ದುಗೊಳಿಸಬೇಕು ಅಂತಕೊಂಡು ಅವರು ಕೂಡ ಪ್ರತಿಭಟನೆ ಮಾಡಿದ್ದಾರೆ. ನಾವು ನಮ್ಮ ನೀರು ಕೃಷ್ಣಾ ನೀರು ನಮ್ಮ ನೀರು ನಮ್ಮ ಹಕ್ಕು. ಅದಕ್ಕಾಗಿ ಇಂಥ ಕರಂಜಿ ಒಳಗೆ ಪಂಚನೀರು ನದಿ ಹರಿದೈತಲ್ಲಿ ಆ ನದಿ ನೀರನ್ನು ಕೊಡಕ್ ತಯಾರಿಲ್ಲ. ಅವರು ನೀರು ಹೊಲಸು ಮಾಡೋರು, ಅವರು ಚಲೋ ನೀರು ತಗೊಂಡು ಹೊರಗೆ ಬಂದಾರೆ ಇಲ್ಲಿ ಎಲ್ಲೇ ನಮ್ಮ ಕಲ್ಲೋಳಿ ಬ್ಯಾರೇಜ್ದಿಂದ. ಬಹಳ ಮಂದಿ ರೈತರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಇಂಥ ಎಲ್ಲ ಯೋಜನೆಗಳು ಜಾರಿ ಆದ ಅಂದ್ರೆ ಕುಡಿಯಾಕ ನೀರು ಸಿಗುವುದಿಲ್ಲ, ಹೊಲ ಕನಕ ಮುಂದುಳಿತಾವ, ಕುಡಿಯಾಕ ನೀರು ಸಿಗುವುದು ನಮಗೆಲ್ಲ. ಆದಷ್ಟೊಳಗ ಇಂಥ ಪ್ರತಿಭಟನೆ ನಾವು ಮಾಡಿದಾಗ ಮಾತ್ರ ನಮ್ಮ ನೀರು ನಮ್ಮ ಭೂಮಿ ನಮ್ಗೆ ಉಳಿತಾವೆ ಅಂತಕ್ಕಂತಹ ಮಾತನ್ನ ಹೇಳ್ತಾ, ನಮ್ಮ ಶಶಿಕಾಂತ್ ಗುರೂಜಿ ಅವರು ಆಮೇಲೆ ಚುನಾ ಪೂಜಾರಿ ಅವರು ಎಲ್ಲಿ ತನಕ ಈ ಒಂದು ರೈತರ ಬೆನ್ನು ನಿಲ್ತಾರೆ ಅಲ್ಲಿ ತನಕ ರೈತರಿಗೆ ಯಾವುದೇ ತೊಂದರೆ ಬರೋದಿಲ್ಲ, ಕಷ್ಟ ಬರೋದಿಲ್ಲ. ಅದಕ್ಕಾಗಿ ಅವ್ರು ಬೆನ್ನು ನಿಲ್ಲಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದೆ. ಚಿಕ್ಕೋಡಿಯ ಸಂಪಾದನಾ ಮಹಾಸ್ವಾಮಿಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ರಿ. ಇದು ಹೈವೇದ ಕ್ಲಿಯರ್ ಆಯ್ತಾ? ಎಸ್ ಸರ್, ಇದೊಂದು ಇಲ್ಲ ಅಂತ ಹೇಳತ್ತೆ ಸರ್. ನಮಗ ಪರಿಹಾರ ಸಮಂಜಸ ಆಗುವ ಮಟ್ಟ ಸರ್ಕಾರ ಘೋಷಣೆ ಮಾಡುವ ಮಟ್ಟ ಜಿಲ್ಲಾಧಿಕಾರಿಗಳ ಮಟ್ಟದೊಳಗೆ ನಮಗೆ ಲೆಟರ್ ಸಂಪೂರ್ಣವಾಗಿ ಬರುವ ಮಟ್ಟ ಅಲ್ಲೇನೋ ಕೆಲಸ ನಾವು ಮಾಡಂಗಿಲ್ಲ ಅಂತ ಅವ್ರ ಕಡೆ ಒಂದು ರೈಟಿಂಗ್ ಕೊಟ್ಟರೆ ಚಲೋ ಆಗ್ತದೆ. ನೀವು ಬರ್ಸ್ಕೊಂಡ್ಬಿಡಿ ಸರ್. ಇಲ್ಲ ನೀವು ಬರ್ಸ್ಕೊರಿ, ನೀವು ಮಾತ್ಕೊಟ್ರೆ ಓಕೆ ಸರ್. ಹಂಗಿರಂಗಿಲ್ಲ ಗುರುಜಿ. ಈಗೇನೈತಿ, ನಾವು ಲ್ಯಾಂಡ್ ಎಕ್ವಿಷನ್ ಮಾಡೋರು ಅಷ್ಟೇ, ಕೆಲಸ ಬಂದ್ ಮಾಡ್ರಿ ಅದನ್ನ ಬಂದ್ ಮಾಡ್ರಿ ಹೇಳಕ್ ಬರಂಗಿಲ್ಲ. ಅವ್ರು ನೀವು ಕೇಳಬೇಕತ್ತೆ ಅವ್ರು ಕೊಡ್ತಾರೆ ಅಷ್ಟೇ. ಈಗ ದಯವಿಟ್ಟು ಈಗ
AC ಸಾಹೇಬ್ರ ಅವ್ರು ಹೇಳ್ರಿ ತಾವರೆ ಆಗುವ ತಕ್ಕ ಇವತ್ತು ನಮಗೊಂದು ಲಿಖಿತ ರೂಪದಾಗ ಆ ಪರಿಹಾರ ಘೋಷಣೆ ಆಗುವವರಿಗೆ ನಮಗೆ ರೈತರಿಗೆ ಅದು ಒಪ್ಪಿಗೆ ಆಗುವವರಿಗೆ ನಾವಲ್ಲಿ ಯಾವುದೂ ಕೂಡ ಕೆಲಸ ಮಾಡುವುದಿಲ್ಲ ಅಂತೇಳಿ ನೀವು ಲಿಖಿತ ರೂಪದಾಗ ಕೊಡ್ತಕ್ಕಂಥದ್ದನ್ನ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ತಾವೇ ಮಾಡೋರು. ಅದಕ್ಕೆ ನೋಡ್ರಿ ಸರ್ ಪರಿಹಾರ ಈಗ ಮಾತಾಡ್ರಿ. ಈಗ ಸಾಹೇಬ್ರ ಒಟ್ಟ ನೀವು ಗಟ್ಟಿ ನೀವು ಪರಿಹಾರ ಘೋಷಣೆ ಆಗುವವರಿಗೆ ನೀವರ ಕೊಡ್ರಿ, ಅವ್ರವ್ರ ಕೊಡ್ರಿ, ನೀವೆಲ್ಲ ಅಧಿಕಾರಿಗಳು ಒಂದ. ನಮಗದೆಲ್ಲ ತಿಳಿಯೋದ್ರ ಪಕ್ಕ ಸಾಲಿ ಕಲ್ತಿಲ್ಲ ನಾವ, ಅದೆಲ್ಲ ನಿಮಗೆ ಸಂಬಂಧಪಟ್ಟಿದ್ದ. ಒಟ್ಟು ಲಿಖಿತ ರೂಪದಾಗ ನಾವು ಅಲ್ಲಿ ಏನೂ ಕೂಡ ಚಟುವಟಿಕೆ ಮಾಡುದಿಲ್ಲ. ರೈತರಿಗೆ ಓಕೆ ಅಂತೇಳಿ ತೀರ್ಮಾನ ಆಗುವವರೆಗೂ ಕೂಡ ನಾವು ಯಾವುದು ಅಲ್ಲಿ ಚಟುವಟಿಕೆ ಮಾಡಂಗಿಲ್ಲ, ನೋಟಿಸ್ ಕೊಡಂಗಿಲ್ಲ ಅಂತೇಳಿ ತಾವೊಂದು ಕರೆಕ್ಟಾಗಿ ಲಿಖಿತ ರೂಪದಾಗ ಕೊಡ್ತಕ್ಕಂಥದ್ದು ಆಗ್ಬೋದು. ಎಲ್ಲ ರೈತ ಬಾಂಧವರಲ್ಲಿ ನನ್ನ ವಂದನೆಗಳು. ಈ ವೇದಿಕೆ ಮುಖಾಂತರ ತಮ್ಮ ಗಮನಕ್ಕೆ ತರಬಹುದಾಗಿದೆ. ಈಗಾಗಲೇ ನಾವು ಈ ಚಿಕ್ಕೋಡಿ ಹತ್ರ ಅಲ್ಲಿವರೆಗೆ 2 ಪ್ಯಾಕೇಜ್ಗಳಲ್ಲಿ ಕಾಮಗಾರಿ ಪ್ರಾರಂಭ ಇದೆ. ಈ ಚಿಕ್ಕೋಡಿ ಬೈಪಾಸ್ ಮಾತ್ರ ಈಗ ಏನು ಸಮಸ್ಯೆ ಬಂದಿದೆ ಪೇಮೆಂಟ್ ಬಗ್ಗೆ, ಅದರ ವ್ಯಾಲ್ಯೂಯೇಷನ್ ತುಂಬ ಕಡಿಮೆ ಅಂತ ಇದು ನಮ್ಮ ಉನ್ನತ ಅಧಿಕಾರಿಗಳು ಶೀಘ್ರದಲ್ಲಿ ಅವ್ರ ಗಮನಕ್ಕೆ ತಗೊಂಡು ಅದು ಮೊನ್ನೆ ನಮ್ಮ ಸಚಿವ ಪ್ರಾಧಿಕಾರಿಗಳಾದ ಭೂ ಸ್ವಾಧೀನ ಪಾತ್ರ ಅವ್ರ ಗಮನಕ್ಕೂ ಅವ್ರ ಜೊತೆಗೇ ಹೋಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಕೇಂದ್ರ ಸರ್ಕಾರ ಗಮನಕ್ಕೂ ತರ್ತೀವಿ. ತಂದು ಇದೊಂದು ಇತ್ಯರ್ಥ ಆಗುವವರೆಗೆ ನಾವು ಇದನ್ನ ಕೆಲಸ ಮಾಡ್ಲಿಕ್ಕೆ ಬಂದಿರ್ಲಿಕ್ಕೆ ನಾವು ಶಿಫಾರಸು ಮಾಡ್ತೀವಿ. ಬರೆದು ಕೊಡುವಂತ ಪದವಿಯುದ ಅಧಿಕಾರಿ ಸಣ್ಣ ಅಧಿಕಾರಿ ನಾನು ಅದನ್ನ ಉನ್ನತ ಅಧಿಕಾರಿಗಳು ಮಾಡ್ಕೊಂಡ್ ಬಂದು ತಂದು ಬೇಕಾ ಅದನ್ನು ತಂದು ಈಗ ಕೇಳ್ತಾ ನೋಡ್ರಿ, ಇಲ್ಲಿ ಮೀಡಿಯಾ ದೇವರುಗಳ ಮುಂದ ಎಲ್ಲ ಅಧಿಕಾರಿಗಳ ಮುಂದ ಒಪ್ಪಿಕೊಂಡರು. ನಾಳೆ ಇದಕ್ಕೆಲ್ಲ ಬರೋರಿಗೆ ಇಲ್ಲಿ DSP ಸರ್ SP ಸರ್ ಕೇಳಿಸುತ್ತೆ ಇಲ್ಬಿಡಿ. ಈಗ ಬಹಳಷ್ಟು ಬೇಡ. ಈಗ ನೋಡ್ರಿ ನಿಮ್ದು ಬೈಪಾಸ್ ಇರಲಿ, ಈಗೇನ ಹೆಚ್ಚಿನ ಕಿಮ್ಮತ್ ಆಗ್ತಕ್ಕಂಥ ಭೂಮಿ ಏನದಾವು ಅಲ್ಲೇನು ಕೂಡ ಆಗದ ರೀತಿ ಒಳಗ ಈಗ ಅಧಿಕಾರಿಗಳು ಅಲ್ಲಿವರೆಗೆ ನಾವು ಯಾವ ಪ್ರಕ್ರಿಯೆ ಬಂದ್ ಮಾಡುದು ಅಂತ AC ಸಾಹೇಬ್ರ ಅಧ್ಯಕ್ಷತೆಯೊಳಗೆ ಇಲ್ಲಿ ಕಾರ್ಯಕ್ರಮ ಅವ್ರದ ಬಂದಾರ, ಎಲ್ಲ ಅಧಿಕಾರಿಗಳು ಬಂದಾರ. ಒಪ್ಪುಗೊಂಡಾಗ ಪದೇ ಪದೇ ನಾವು ಅದನ್ನ ಆ ರೀತಿ ಬೇಡ ತದರ ಅವ್ರು ಬೇಡ ಒಪ್ಕೊಂಡ್ರೆ ಏನ್ ನಾವು ನೀವೇನದು ಎಲ್ಲಿಗ ಅವ್ರದ್ದು ಹೊಲ ಕೊಟ್ಟಾಗ ಭೂಮಿ ತಗೋರ್ದಾರು. ಯಾರು ಸಾಧ್ಯ ಇಲ್ಲ ನೋಡ್ರಿ ವಕೀಲ್ರ, ಸಾಧ್ಯ ಇಲ್ಲ. ಯಾಕಂದ್ರೆ ಸರಳ ಇಲ್ಲ. ಮಾನ್ಯ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಸ್ವಾಗತಿಸುತ್ತಾ, ವಿಶೇಷವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ದಯವಿಟ್ಟು ಜನರಿಗೆ ತಪ್ಪು ಕಲ್ಪನೆ ಹೋಗಬಾರ್ದು. ಈ ರಸ್ತೆ ಆಗ್ತಾ ಇದೆ, ನ್ಯಾಷನಲ್ ಹೈವೇ ನಮಗೂ ಬೇಕಾಗಿದೆ, ಚಿಕ್ಕೋಡಿ ಜಿಲ್ಲೆ ಆಗ್ತಾ ಇದೆ. ಹೆಚ್ಚು ಕಮ್ಮಿ ಆಗ್ತಂದ್ರೆ ಸನ್ಮಾನ್ಯ ದಿವಂಗತ ಉಮೇಶ್ ಅಣ್ಣ ಕತ್ತಿಯವರು ಇರೋದಂದ್ರೆ ಈ ಬೇರೆ ಒಂದು ರಾಜ್ಯನೂ ಆಗ್ತೈತೆ ನಾವು. ಅಂತ ಒಂದು ಸಂದರ್ಭದಾಗ ಇವತ್ತು ಹೈವೇ ಏನ್ ಮಾಡಕತ್ತೀರಿ, ಇದು ನಾವು ಸಹಕಾರ ಕೊಡ್ತೀವಿ. ಆದ್ರೆ ಏನ್ ರೇಟ್ ಅದ, ಯೋಗ್ಯ ರೇಟ್ ಅದ. ಅಧಿಕಾರಿಗಳು ದಯವಿಟ್ಟು ಒಂದು ವಿಚಾರ, ತಾವು ಇದಕ್ಕಿಂತ ಮುಂಚೆ ಏನೊಂದು ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಸಿದ್ರಿ, ಎಷ್ಟು 100 ಕೋಟಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಿದ್ರಿ, ಅದನ್ನ ಅವ್ರು ವಾಪಸ್ ಕಳಿಸಿದ್ರು. ಅದಕ್ಕಿಂತ ಹೆಚ್ಚು ರೇಟ್ ಮಾಡಿ ತಾವು ಕಳಿಸಿದ್ರಿ. ತಮ್ಮೇಲೆ ನಾವು ಯಾವುದೂ ಒಂದು ಬ್ಲೇಮ್ ಮಾಡತ್ತಿಲ್ಲ. ತಾವು ಏನು ಮೊದಲ ಎಲ್ಲ DPRಗಳನ್ನ ರೆಡಿ ಮಾಡಿ ಕಳಿಸಿದ್ರಿ, ಅದ್ರ ಪ್ರಕಾರ ರೇಟ್ ನಮಗೆ ಕೊಟ್ರೆ ನಾವು ಈಗಾಗಲೇ ಕೊಡಾಕ್ತಾ ಇರೋದು. ಅದ್ರ ಒಳಗ ಸುಮಾರು ಒಂದು ಗುಂಟೆಗೆ 85ರಿಂದ 90 ಲಕ್ಷ ರೂಪಾಯಿಗೆ ಒಂದು ಗುಂಟೆ 1000 ಮಾಡಿ ಕಳಿಸ್ಯಾರ. ಅದ್ರ ರೇಟ್ ಹೆಚ್ಚಾಗ್ತೈತೆ ಅಂತ ನ್ಯಾಷನಲ್ ಹೈವೇದವ್ರು ಅದನ್ನ ತಿರುಗಿ ಕಳಿಸ್ಯಾರ. ಮತ್ತು ಸಾಹೇಬ್ರ ತಾವು ಏನು ಹೇಳಿದ್ರಿ, 4 ಚತುಷ್ಪದ ಮಾಡತ್ತೀರಿ. ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ಕಾರವಾರಕ್ಕೆ ಬಂದಾಗ ನಮ್ಮ ಆಗಿನ ಸಂಸದರಾದಂತ ಅಣ್ಣಾಸಾಹೇಬ್ ಜೊಲ್ಲೆ ಹೇಳಿದ್ರು, ಮಾಡೋದು ರಸ್ತೆ ಮಾಡಕತ್ತೀರಿ, 2 ಮಾಡಕ್ ಹೋಗ್ಬೇಡ್ರಿ, 6 ವೇ ಮಾಡಿ, ಹೋಗೋದ 2 ಬರೋದು 2 ಪ್ಲಸ್ ಸರ್ವಿಸ್ ರೋಡ್. ಅದಕ್ಕೆ ಅದ್ರ ಪ್ರಕಾರ ಈ DPR ರೆಡಿ ಮಾಡಿದ್ವಿ. ಅದಕ್ಕೆ ನಾವೇನ್ ಕೇಳಕತ್ತೀವಿ, ತಾವ್ ಏನ್ ಇವತ್ತು 85ರಿಂದ 90 ಲಕ್ಷ ರೂಪಾಯಿ ಒಂದು ಗುಂಟೆ ತಾವು ಮಾಡಿ ಕಳಿಸಿದ್ರಿ, ಅದ್ರ ಸರಿ ಸಮಾನವಾಗಿ ಸುಮಾರು ಒಂದು ಗುಂಟೆ 1 ಕೋಟಿ ರೂಪಾಯಿ ನಾವು ಕೇಳಕತ್ತೀವಿ. ಮತ್ತ ನಾವು ಶಾಶ್ವತವಾಗಿ ನಮ್ಮ ಜಮೀನು ಕಳ್ಕೊತೀವಿ. ಇದಲ್ದ ನಾಳೆ ನೀವು ಮತ್ತೆ ಟೋಲ್ ನಾಕಾನ ಕುಣ್ಸಾವ್. ನಾವು ರೈತರ ಟ್ರ್ಯಾಕ್ಟರ್ ಹೋಗ್ಬೇಕಂದ್ರ, ವಕೀಲರು ಹೋಗ್ಬೇಕಂದ್ರ ನಿಮ್ಗೆ ಟೋಲ್ ಕೊಟ್ಟ ಹೋಗ್ಬೇಕು. ಏನ್ ಹಂಗ ಹೋಗ್ತೀರಿ? ಟೋಲ್ ಕೊಟ್ಟ ಹೋಗಿ ನಾವು ನಿಪ್ಪಾಣಿಗಾಗ್ಲಿ ಕಬ್ಬುರ್ಗಾಗ್ಲಿ ಹೋಗ್ಬೇಕಂದ್ರೆ ಟೋಲ್ ಕೊಟ್ಟ ಹೋಗ್ತೀವಿ. ಅದ್ರ ಸಲುವಾಗಿ ಅಲ್ಲಲ್ಲ ರೈತರಿಗ ಈಗ ನಾವು ನ್ಯಾಷನಲ್ ನಾವೆಲ್ಲ ರೈತರಿಗೆ ಹೇಳಕತ್ತೇವೆ, ಆದ್ರೆ ಇಲ್ಲ ಟೋಲ್ ಹಾಕಾದಾಗ ಅವ್ರು ಹಾಕಿರ್ತಾರ ಅಂದ್ಬಳಕ ಟೋಲ್ ತಗೋರ. ಈಗಂತೂ ಫಾಸ್ಟ್ಯಾಗ್ ಮಾಡಿದವರು ಕಟ್ ಆಗಿದ್ದು ಗೊತ್ತಿಲ್ಲ, ನಮ್ಮ ಅಕೌಂಟ್ ಖಾಲಿ ಆಗಿದ್ದು ಗೊತ್ತಾಗಂಗಿಲ್ಲ. ಅದ್ರ ಸಲುವಾಗಿ ಏನ
ರಸ್ತಾ ಮಾಡ್ಲಿ, ಇದಕ್ಕಿಂತ ಏನ್ ಅವ್ರಿಗೆ ಹೆಚ್ಚು ಬೇಕಂದ್ರೆ ಒಂದು 20 ಫುಟ್ ಸರಿಸ್ಕೊಡುನು, ನಾವು ಸ್ವತಃ ಸ್ವ ಇಚ್ಛೆಯಿಂದ ಕೊಡುನು. ಆದ್ರೆ ಅದಕ್ಕೆ ಯೋಗ್ಯ ರೇಟ್ ಅವ್ರು ಕೊಡ್ಲಿ. ನಾವ್ ಏನ್ ಹೇಳಿದೀವಿ ಅದ್ರ ಪ್ರಕಾರ ಸಬ್ ರಿಜಿಸ್ಟರ್ ಆಫೀಸ್ದಾಗ ಸಾಹೇಬರು ಏನ್ ರೇಟ್ ತೆಗದಾರ ಇಲ್ಲ ಅನ್ನತ್ತಿಲ್ಲ, ಆದ್ರೆ ಕನಿಷ್ಠ ರೇಟ್ ತೆಗಿತಾರೆ. ಹೈಯೆಸ್ಟ್ ರೇಟ್ ಕೊಡ್ಬೇಕಾಗಿದ್ದು ಒಂದು, ಎವರೇಜ್ ಕೊಡ್ಬೇಕು, ಇಲ್ಲಾರ ಕನಿಷ್ಠ ಐತಿ. ಅವ್ರು ಕನಿಷ್ಠ ಯಾಕೆ ಹಿಡಿಯಾಕತ್ತಾರ, ನಮ್ಮದು ಶಾಶ್ವತವಾಗಿ ತಗೋತಾರ ಅಂದ್ ಬಳಕ ಹೈಯೆಸ್ಟ್ ಹಿಡಿಲಿ. ನಮ್ಮ ರೇಟ್ ಅದ. ಈಗ ರೈತ ನಾವು ಕಬ್ಬು ಬೆಳಕತ್ತೇವೆ ಅಂದ್ ಬಳಕ ನಮ್ಮ ರೇಟ್ ಫ್ಯಾಕ್ಟರಿ ಫಿಕ್ಸ್ ಮಾಡಲಿಲ್ಲ, ನಾವು ಫಿಕ್ಸ್ ಮಾಡಿದವ್ರು, ಪೂಜಾರಿ ಅವರು ಗುರುಜಿ ಅವ್ರು ಫಿಕ್ಸ್ ಮಾಡಿದಾರ. ಹಂಗ ಆ ಜಮೀನದ ರೇಟ್ ಫಿಕ್ಸ್ ಮಾಡ್ಬೇಕಾಗಿತ್ತಂದ್ರೆ ಇವತ್ತು ನಾವು ಫಿಕ್ಸ್ ಮಾಡ್ಬೇಕು. ಅದಕ್ಕೆ ಚಿಕ್ಕೋಡಿ ಸಬ್ ರಿಜಿಸ್ಟರ್ ಆಫೀಸ್ದಾಗ ಸಾಹೇಬ್ರ ನೀವೇನ್ ಹೇಳಕತ್ತೀರಿ ತಪ್ಪು ಕಲ್ಪನಾ ಜನರಿಗೆ ಹೋಗ್ಬಾರ್ದು. ಹೈಯೆಸ್ಟ್ ರೇಟ್ ನೀವು ಬೇಕಾದ್ರೆ ಕರೀರಿ, ನಾವು ಬರ್ತೇವೆ ಸಬ್ ರಿಜಿಸ್ಟರ್ದಾಗ ಸುಮಾರು ಒಂದು 100 ಸೆಲ್ ಇಟ್ಟು ತೊಗೊಂಡ್ಬರ್ತೇವೆ. ಅದ್ರ ಪ್ರಕಾರ ನೀವು ರೇಟ್ ಜರ್ಕರ್ತ ಕೊಡ್ತೇನೆ ಅಂದ್ರ ನಾವು ಇವತ್ತು ಏನ್ ಬಂದೇವು ಅವ್ರಿಗೆಲ್ಲರಿಗೂ ಕಾಲ್ ಬಿದ್ದ ಅರ್ಶನ ಕುಂಕುಮ ತಯಾರು ಮಾಡಿ ಕಳ್ಸ್ತೇವೆ. ಆ ರೇಟ್ ಇವತ್ತು ಚಿಕ್ಕೋಡಿ ಒಳಗೆ ರೇಟ್ ಐತಿ. ಇವತ್ತು ಚಿಕ್ಕೋಡಿ ಜಿಲ್ಲಾ ಆಗುವಂತ ಒಂದು ಕೇಂದ್ರ ಸ್ಥಾನ ಇರೋದ್ರಿಂದ ಅಂಕ್ಲಿ ಆಗ್ಲಿ ಹಿರೇಕೊಡಿ ಆಗ್ಲಿ, ಅಂಕ್ಲಿದಾಗೂ ರೈತರು ನಾವು ಅದೇವಿ, ಹಿರೇಕೊಡಿದಾಗೂ ರೈತರು ನಾವು ಅದೇವು. ಅವ್ರು ಹೆಚ್ಚು ಕೊಟ್ಟಿದ್ದೀರಿ, ನಮ್ಗೆ ಕಮ್ಮಿ ಕೊಟ್ಟಿದ್ದೀರಿ ಅಂತ ನಾವು ಅವ್ರ ತಕರಾರು ಮಾಡತ್ತಿಲ್ಲ, ಅವ್ರಕ್ಕಿಂತನೂ ಹೆಚ್ಚು ಕೊಡ್ರಿ ಅಂತಾನೆ ಹೇಳತ್ತಿಲ್ಲ. ಇಲ್ಲಿ ಏನ್ ಐತಿ ರೇಟ ಚಿಕ್ಕೋಡಿಗ ಅದ್ರ ರೇಟ್ ನಾವು ಕೊಡೋಣ. ಅದಕ್ಕೆ ಮತ್ತ ಹಂಗ ಏನೇ ಸಾಹೇಬ್ರ ತಮಗೆ ಬೇಕಾಗಿತ್ತಂದ್ರ ಈಗ ನೀವು ನೋಡಾಕತ್ತೀರಿ ಕಬ್ಬಿನ ಸೀಸನ್ದಾಗ ಪೊಲೀಸರು ಇಷ್ಟು ಪದಾರ್ಥರು ಮುಂಜಾನೆ 6ರಿಂದ ರಾತ್ರಿ 12 ತಕ. ಗುರುವಾರ ಅಂತೂ ಟ್ರಾಫಿಕ್ ಜಾಮ್ ಆಗ್ತದೆ. ಅದ್ರ ಸಲುವಾಗಿ ನಾವು ಸರ್ಕಾರ ಮಾನ್ಯ ಸಚಿವರು ಬಂದಾಗ ಹೇಳಿದೀವಿ ಆದಷ್ಟು ಜಲ್ದಿ ಬೈಪಾಸ್ ಮಾಡ್ರಿ ಅಂತಂದ. ಅವ್ರು ಕೂಡ ಹೇಳಿದ್ರು ಅತಿ ಶೀಘ್ರದಾಗ ಕೆಲಸ ಮಾಡ್ತೀವಿ. ಆ ಸಂದರ್ಭದಾಗ ಅವ್ರಿಗೆ ಹೇಳಿದ್ವಿ ನಾವು ರೇಟ್ ಕಮ್ಮಿ ಆಗೈತೆ ಅಂತ ಪೈಲ ಗುರುತಾಗನ ಮಾನ್ಯ ಸಚಿವರು ಗಮನಕ್ಕೆ ತಗೊಂಬಂದಿದ್ದು. ಏನಿಲ್ಲ, ಇಲ್ಲೇನ್ ಚಿಕ್ಕೋಡಿ ಒಳಗೆ ನಿಮ್ದು ರೇಟ್ ನಡೆದೈತಿ, ಅದ್ರ ಪ್ರಕಾರ ನಾವು ರೇಟ್ ಫಿಕ್ಸ್ ಮಾಡುವಂತ ಒಂದು ಯೋಜನೆ ಕೂಡ ಮಾಡಿದ್ವಿ ಅಂತ ಹೇಳಿದಾರೆ. ಅದಕ್ಕೆ ತಾವು ಏನು ಸರ್ಕಾರಕ್ಕೆ ಇದಕ್ಕಿಂತ ಮುಂಚೆ ಬಹುತೇಕ ಸಾಗರ ಪಾಮ್ದಿನ್ ಅವ್ರು ಇರ್ಬೋದು, ಅದು ಪೇಪರ್ ತಗೊಂಡ್ಬಂದರು. ಆ ಒಂದು ಪ್ರಾಜೆಕ್ಟ್ ಮತ್ತೆ ಬರ್ದಾರ. ಈಗಾಗಲೇ ಸಲ್ಲಿಸಿರ್ತಕ್ಕಂತ ಒಂದು ನಿಮ್ ಪ್ರಾಜೆಕ್ಟ್ ಇದನ್ನ ನಾವು ರಿಟರ್ನ್ ಮಾಡಕತ್ತೇವೆ, ಮತ್ತೊಂದು ಪರಿಶೀಲನೆ ಮಾಡ್ರಿ. ಮತ್ತೊಂದು ನೀವು ಕಳಿಸಿದಿರಿ, ಅದ್ರ ಪ್ರಕಾರ ರೇಟ್ ಹೆಚ್ಚಾಗ್ತೈತಿ, ಮತ್ತೊಂದು ಪರಿಶೀಲನೆ ಮಾಡಿ ಕಳಿಸ್ರಿ. ಆಮೇಲೆ ನೀವು ಹೆಚ್ಚು ರೇಟ್ ಮಾಡಿ ಕಳಿಸಿದಿರಿ, ಮ್ಯಾಲಿನವ್ರು ರೇಟ್ ಕಮ್ಮಿ ಮಾಡಿ ಕಳ್ಸಾಕತ್ತಾರ. ಅದಕ್ಕೆ ಮ್ಯಾಲಿನವ್ರಿಗೆ ನೀವು ಉತ್ತರ ಕೊಡ್ಬೇಕಾಗ್ತದ. ನಾವಿಲ್ಲಿ ಯಾವುದೇ ರೀತಿಯಿಂದ ನೀವು ಯಾಕಂದ್ರೆ ಅಧಿಕಾರಿಗಳು 24 ತಾಸು ನಾವು ನಿಮ್ ಜೊತೆ ಇರ್ತೇವೆ. ಮತ್ತೊಂದು ನಾವು ನೋಟಿಸ್ ಯಾಕೆ ತಗೊಂಡೇವಂದ್ರ ಪೂಜಾರಿ ಅವ್ರ, ನಾವು ನೋಟಿಸ್ ಯಾಕೆ ತಗೊಂಡೇವಂದ್ರ ಸನ್ಮಾನ್ಯ AC ಸಾಹೇಬ್ರು ನಾವು ಪ್ರತಿಯೊಂದು ನಾವು ವಕೀಲರ ಕೆಲಸ ಇರ್ಲಿ, ಜನಸಾಮಾನ್ಯರ ಕೆಲಸ ಇರ್ಲಿ, ಅವ್ರು ಬಂದಾಗ ಏನು ಮುಂದೆ ನೋಡಲ್ಲ ಸನ್ಮಾನ್ಯ AC ಸಾಹೇಬ್ರು ಅದು ಕೆಲಸ ಮಾಡಿಕೊಟ್ಟಾರ. ಆ ತಳಗ ಸಂಪಗಾಮಿ ಸಾಹೇಬ್ರು ಇರೋದ್ರಿಂದ ಅದನ್ನ ನೋಟಿಸ್ ನಾವು ತಗೊಂಡೇವು. ಬೇರೆದಾರ್ದು ಹೈವೇದಾರ್ದು ಇರ್ತಿತ್ತಂದ್ರೆ ನಾವು ಒಟ್ಟರ ನೋಟಿಸ್ ತಗೋತಿಲ್ಲ. ಇದು ಯಾಕಂದ್ರೆ ಜವಾಬ್ದಾರಿಯುತ ಸ್ಥಾನದಾಗ ಅವ್ರು AC ಅವ್ರು ಅದಾರ ಚಿಕ್ಕೋಡಿಗ. ಅವ್ರು ಯೋಗ್ಯವಾದಂತ ನ್ಯಾಯಯುತವಾದಂತ ವ್ಯವಸ್ಥೆ ನಮ್ಮ ರೈತರು ಕಲ್ಸ್ಕೊಡ್ತಾರಂತ ಅಂತ ನಾವು ಭರವಸೆ ಇಟ್ಕೊಂಡು ನಾವು ಅದನ್ನ ಮಾಡಿದ್ದೀವಿ. ಸಾಕು ರೈತರು ಹೇಳಿದ್ರಿ ಕೊಡಿ, ಅದು ಸ್ವಲ್ಪ ಹೇಳ್ಬಿಡ್ತೀವಿ ಸರ್. ಇದು ಇಂಜಿನಿಯರ್ ಅವರಿಗೆ ಸರ್, ಇಲ್ಲಿ 5 ಗುಂಟೆ ಒಳಗಿನ್ನು ಅಬ್ನಾರ್ಮಲ್ ರೇಟ್ ಅದಾವ ಅಂತೇಳಿ ತಾವು ಕನ್ಸಿಡರ್ ಮಾಡಬೇಡ್ರಿ ಅಂತೇಳಿ AC ಅವ್ರ ಲೆಟರ್ ಬರ್ತೀರಿ. ಎಲ್ಲಿ ಐತಿ, ಯಾವ ಕಾಯ್ದೆದಾಗಿತ್ತು? ಹಾ ಸರ್, ಇಷ್ಟೆಲ್ಲ ವಕೀಲರು ಕೂತಾರ. ನಮಗಂತೂ ಯಾವ ಕಾಯ್ದೆ ಆಗೈತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ನೀವ ಲೆಟರ್ ಹಾಕಿದ್ದಾರೆ, ನಿಮ್ಮ ಸೂಪ್ರಿಡೆಂಟ್ ಇಂಜಿನಿಯರ್ ಅವರು ಲೆಟರ್ ಹಾಕ್ಯಾರ. ಇದೇನು 5 ಗುಂಟೆ ಅದ, 5 ಗುಂಟೆ ಒಳಗೇನು ಕನ್ಸಿಡರ್ ಮಾಡಕ್ ಬರಂಗಿಲ್ಲಪ್ಪ. ಇದು ರೈತರು ಮುದ್ದಾಮನ ಈ ರೇಟ್ ಹೈಯೆಸ್ಟ್ ಮಾಡ್ಕೊಂಡಾರು, ಈ ನಿಮ್ಮ ಹೈವೇ ಪ್ರಕ್ರಿಯೆ ಸ್ಟಾರ್ಟ್ ಆಗೋದು ನೋಡ್ಕೊಂಡು ಅವ್ರು ಮುದ್ದಾಮನ ಮಾಡ್ಕೊಂಡಾರು ಅಂತ ಹೇಳಿ ಈ ನಮ್ಗೆ ನೀವು ಇಲ್ಲಿ ಬರ್ಸಿ ಲೆಟರ್ ಬರ್ಸಿದ್ದಾರೆ. ಅಲ್ಲ ಲೆಟರ್ ಬರ್ದಿರಿ ಸರ್, ತಾವು ಕಾಲ ಅವರಿಗೆ ಲೆಟರ್ ಬರ್ದಿದ್ರಿ. ಈಗ ಕೇಳ್ರಿ, 80 ಲಕ್ಷ ರೂಪಾಯಿಗೆ ಒಂದು ಗುಂಟೆ ಬರೆದು ಕಳಿಸ್ಯಾರು. ಬರೆದು ಇಲ್ಲಿ ನಮ್ಮ ಆಫೀಸರ್ ಎನ್ಕ್ವೈರಿ ಮಾಡಿ ಬರೆದು ಕಳಿಸ್ಯಾರ. ಆ ರೇಟ್ ಯೋಗ್ಯ ಐತಿ, ಕೊಡಬೇಕು, ಕೊಟ್ಟಾಗ ಭೂಮಿ ಕೊಂಡ್ರಿ. ಹೌದಲ್ರಿ? ಸುಳ್ಳ ಏನ ಕತಿ ಬೇಡ. ಈಗ ವಕೀಲರು ಬೆಸ್ಟ್ ಮಾಡ್ರಿ. ಈಗ ನೀವು ಯಾಕಂದ್ರೆ ನೀವು ನ್ಯಾಯವಾದಿ ದೇವರಿದ್ದಂಗೆ ನೀವು ನಮ್ಮ ಸುತ್ತ ಎಲ್ಲ ಕೂಡಬೇಕಾಗ ತೆಗೆದಿದ. ಈಗ 80 ಲಕ್ಷ ರೂಪಾಯಿ ಬರೆದು ಕೊಟ್ಟಾರ, ಅದೇನು ಕ್ಯಾನ್ಸಲ್ ಆಗಿ ಸರ್, ಹೊಳ್ಳೆ ಅದನ್ನ ಪ್ರಸ್ತಾವನೆ ಕಳಿಸ್ರಿ. ಅದು 80 ಲಕ್ಷ ರೂಪಾಯಿ ಇವಾಗ ಸಿಗ್ಬೇಕು ರೈತರಿಗೆ. ನೋಡ್ರಿ, ರೈತರಿಗೆ ಲಾಭ ಆಗ್ಲೇಬೇಕು. 1 ಗುಂಟೆ ಇರ್ಲಿ, 10 ಗುಂಟೆ ಇರ್ಲಿ, 10 ಎಕರೆ ಇರ್ಲಿ, 1 ಎಕರೆ ಇರ್ಲಿ, ನಿಜವಾಗಿ ಅವ್ರು ಲಾಭ ಆಗ್ಬೇಕು. ಲಾಭ ಆಗ್ಮಟ ನಾವಂತೂ ಒಟ್ಟ ಬಿಡು ಮಕ್ಕಳಲ್ಲ. ಕೊಟ್ಟಾಗನ ಭೂಮಿ ಅಂತೂ ಕೊಡೋರ್ಗು ನಾವು ಇಲ್ಲಂತೇಳಿ ಯಾರು ವಿರೋಧ ಮಾಡಿಲ್ಲ. ರೇಟ್ ಕೊಡ್ಲೇಬೇಕು. ಈಗೆಲ್ಲರೂ ತೀರ್ಮಾನ ಮಾಡಿರ್ತಕ್ಕಂಥದ್ದು. ದಯವಿಟ್ಟು ತಾವ ಕೆಳಗಿನ ಈಗ ಗಣೇಶ್ ಹುಕ್ಕೇರಿ ಸಾಹೇಬರು ಕೂಡ
ಶಾಸಕರು ಬರ್ತಾರೆ, ಅವ್ರಿಗೂ ಕೂಡ ವಿಚಾರನ್ನ ಹೇಳಿ ಅವರು ಕೂಡ ಇದ್ರ ಬದಲು ಗಂಭೀರ, ಯಾಕಂದ್ರೆ ಈ ಕ್ಷೇತ್ರ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅವರು ಕೂಡ ಜವಾಬ್ದಾರಿ ಹೊರಬೇಕಾಕತಿ. ಈಗ AC ಸಾಹೇಬ್ರು ಮಾತಾಡ್ತಾರೆ, ಏನೋ ಹೇಳ್ಬೇಕನ್ನಂತಾರೆ, ಶಾಂತಿರ್ರಿ. ಈಗಾಗಲೇ ತಮಗೆ DPR ಬಗ್ಗೆ ಹೇಳಿದಾರೆ. ಅದರ ಬಗ್ಗೆ ಏನೈತಿ, ನಾವು ಜಿಲ್ಲಾಧಿಕಾರಿಗಳ ಜೊತೆ ಡಿಸ್ಕಷನ್ ಮಾಡ್ತೀವಿ, ಮಾಡಿ ಅದರ ರಿವೈಸ್ ಮಾಡೋರ ಅದ್ರ ಬಗ್ಗೆ ನಾವು ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿ ಅವ್ರ ಕಡೆಯಿಂದ ಅನುಮತಿ ಪಡ್ಕೊಳ್ತ ವ್ಯವಸ್ಥೆ ಮಾಡ್ಕೊತೀವಿ. ಇಲ್ಲ ಇದಕ್ಕೆ ಮಾಡ್ತೀವಿ ಸರ್. ನಮ್ದು ಒಂದು ಸಜೆಷನ್ ಅಂದ್ರೆ, ಈಗ ನೀವು ಏನು ನೋಟಿಸ್ ಕೊಟ್ಟಿದ್ದಾರಲ್ಲ, ಅವು ಹಿಂದಕ್ಕೆ ಪಡಿ, ಆಯ್ತು ಪನ್ನ ಬಿಟ್ಟರೆ ಮಕ್ಕಳು ಬರಂಗಿಲ್ಲ. ಅದರಲ್ಲಿ ಡಿ ನೋಟಿಫಿಕೇಶನ್ ಮಾಡ್ಬೇಕಾದ್ರೆ ಅದು ಕ್ಯಾಬಿನೆಟಿಗೆ ಹೋಗ್ಬೇಕು. ಆದ ಕಾರಣಕ್ಕಾಗಿ ಆ ಕ್ಯಾಬಿನೆಟ್ ಜಸ್ಟಿಫಿಕೇಶನ್ ಕೊಟ್ಟಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ಅದು ವಿಳಂಬ ಆಗತ್ತೆ. ಮತ್ತು ಅದ್ರ ಬಗ್ಗೆ ಏನೈತಿ, ಇಷ್ಟ ಕಾಲ ಬಿಟ್ಟು ಮಾಡಿ ಅಂತಂದ್ರೆ ಮಾಡಕ್ ಬರಂಗಿಲ್ಲ. ಸರ್ಕಾರ ಕಲ್ಪಿಸು ನೀವೇನೋ ಹೇಳಿದ್ರೆ ಡಿ ನೋಟಿಫಿಕೇಶನ್ ಆ ಪ್ರೊಸೆಸ್ ಸ್ಟಾರ್ಟ್ ಮಾಡಿ, ಅದ ಡಿ ನೋಟಿಫೈ ಆಗಲಿ. ಮತ್ತೊಮ್ಮೆ ನೀವು ಯಾವಾಗ ಅಕ್ವೈರ್ ಮಾಡ್ತಿರಲ್ಲ ಅವಾಗ ಈ ರೇಟ್ ಕೊಡ್ರಿ.